ಆ್ಯಂಡ್ ಇವತ್ತಾಗಿರೋಂಥ ಎಡವಟ್ಟುಗಳು ಪ್ಲಸ್ ಇವತ್ತು ಅನುಭವಿಸಿರೋಂಥ ಸಿಚುವೇಶನ್ಸ್ಗಳು ನಾನು ಯಾವತ್ತೂ ಅನುಭವಿಸಿಲ್ಲ. ಆ್ಯಂಡ್ ವ್ಲಾಗ್ ನೋಡಿ ನಿಮಗೆ ಗೊತ್ತಾಗುತ್ತೆ ಎಲ್ಲೆಲ್ಲಿ ಹೋದೆ, ಏನೇನು ಮಾಡಿದೆ, ಎಲ್ಲಿ ಏನೇನೋ ಮಾಡ್ತಿದ್ದೀನಿ ನಾನಂತೂ. ಸೊ ನೋಡಿ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ಬನ್ನಿ ಹಾಗಾದರೆ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಮತ್ತೊಂದು ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ನಾನು ಇವತ್ತು ನಿಮ್ಮನ್ನು ಕರ್ಕೊಂಡು ಹೋಗ್ತಿದ್ದೀನಿ ಕಾನೂರು ಕೋಟೆಗೆ. ಸೊ ಕಾನೂರು ಕೋಟೆಗೆ ನಾವು ಹೋಗ್ತಾ ಇದ್ದೀವಿ. ಇಲ್ಲಿ ಸುಮಾರು ಒಂದು 50 ಕಿಲೋಮೀಟರ್ ಇದೆ. ಹಂಗೆ ನಿಂತ್ಕೊಂಡೆ, ಸ್ವಲ್ಪ ಬಿಸಿಲು ಜಾಸ್ತಿ ಇರ್ತದೆ, ಸ್ವಲ್ಪ ರೋಡಲ್ಲಿ ಹಂಗೆ ನಿಂತ್ಕೊಂಡೆ. ಇಲ್ಲಿದೊಂದು ವ್ಯೂ ಪಾಯಿಂಟ್ ಕಾಣಿಸುತ್ತೆ, ತೋರಿಸ್ತೀನಿ ನೋಡಿ. ಆ್ಯಂಡ್ ಇಲ್ಲಿದ ಅಂಥದ್ದೇನು ವ್ಯೂ ಕಾಣಿಸಲ್ಲ ಜಾಸ್ತಿ, ಬಟ್ ಏನೋ ಸರೌಂಡಿಂಗ್ ಫುಲ್ ಕಾಣಿಸ್ತಿದೆ. ಇಲ್ಲೊಂದು ಕಡೆ ಡ್ಯಾಮ್ ಕಾಣಿಸ್ತಿದೆ. ಆ ಡ್ಯಾಮಲ್ಲಿ ನೀರಿಲ್ಲ, ಅದು ಲಿಂಗನಮಕ್ಕಿ ಡ್ಯಾಮು. ಮಳೆಗಾಲದಲ್ಲಿ ನೀರು ಬಿಟ್ಟವಾಗ ಅಲ್ಲೂ ಹೋಗಿ ಕೂಡ ಒಂದು ವೀಡಿಯೋ ಮಾಡ್ತೀನಿ ನೋಡಿ. ಇವಾಗ ಸ್ವಲ್ಪ ಕಾಣಿಸ್ತಿದೆ ಅನ್ಕೋತೀನಿ ಇಲ್ಲಿ ಈ ಪ್ಲೇಸಲ್ಲಿ ನೋಡಿ. ಅದೇ ಡ್ಯಾಮ್ ವ್ಯೂ ಆ್ಯಂಡ್ ಸರೌಂಡಿಂಗ್ ಹಿಂಗಿದೆ. ಸ್ವಲ್ಪ ಒಂದು ವ್ಯೂ ಪಾಯಿಂಟ್ ಇದೆಯಲ್ಲ, ಸೊ ನೋಡ್ಕೊಂಡು ಹೋಗಬಹುದು. ಆ್ಯಂಡ್ ಇನ್ನೂ ಹೋಗ್ಬೇಕು, ಇನ್ನೂ 50 ಕಿಲೋಮೀಟ್ರ್ ಹೋಗಬೇಕು. ಹೆಂಗಿದೆ ಅಂತ ನನಗೆ ಗೊತ್ತಿಲ್ಲ, ಇವತ್ತೇ ಫಸ್ಟು ಹೋಗ್ತಿರೋದು ನಾನು. ನೋಡೋಣ ಬನ್ನಿ. ನಾನು ಇಲ್ಲಿ ಹೋಗಬೇಕಿತ್ತು ರೈಟಿಗೆ. ಆವಾಗಲೇ ನಾನು ನೋಡಿದೆ ಕಾನೂರು ಕೋಟೆ ಇಲ್ಲಿ 18 ಕಿಲೋಮೀಟ್ರ್ ಅಂತ ಹಾಕಿರು. ಬಟ್ ನಾನು ಯಾವುದೋ ಲಕ್ಷದಲ್ಲಿ ಡೈರೆಕ್ಟಾಗಿ ಸೀದಾ ಹೋಗ್ಬಿಟ್ಟಿದೆ. ಸೀದಾ ಹೋಗಿ ರಿಟರ್ನ್ ಹೋಗ್ತಾ ಇದ್ದೀನಿ. 15 ಕಿಲೋಮೀಟ್ರ್ ಮುಂದೆ ಹೋಗಿ ಮತ್ತೆ ಈಗ ರಿಟರ್ನ್ ಬಂದು ಮತ್ತೆ ಈಗ 18 ಕಿಲೋಮೀಟ್ರ್ ಹೋಗಬೇಕು. ಅಪ್ಪ ನಿಜ ಅಂದರೆ ನಾನು ಇಷ್ಟೊತ್ತಿಗೆ ಅಲ್ಲಿ ಹೋಗಿ ರೀಚ್ ಆಗಿ ಆಲ್ಮೋಸ್ಟ್ ವಿಡಿಯೋ ಮಾಡಿಬಿಟ್ಟು ರಿಟರ್ನ್ ಹೋಗ್ತಿರ್ತಿದ್ದೆ. ಬಟ್ ಏನು ಮಾಡೋಣ ಬರ್ರಿ, ನಮ್ಮ ಹಳೆ ಲವರ್ಗಳು ಯಾವುದೋ ಚಿಂತೆಯಲ್ಲಿ ಹೋಗ್ತಿದ್ದೆ. ಸೊ ತಲೆ ಯಾಕೋ ಓಡ್ತಿರ್ಲಿಲ್ಲ, ಸೊ ಹೋಗಿ ಬಂದೆ. ಅಂದರೆ ಇಲ್ಲಿ ಹೋಗೋಣ ಬನ್ನಿ. ಇವಾಗ ಕಾನೂರು ಅಂತ ಸರಿಯಾಗಿ ಹೆಸರಿಟ್ಟಾರೆ, ಯಾಕಂದರೆ ಎಲ್ಲಿ ನೋಡಿದ್ರೂ ಕಾಡು. ಜನ ಯಾರನ್ನಾರೊಬ್ಬರನ್ನ ಕೇಳೋಣ, ಅಣ್ಣ ಎಲ್ಲಿ ಹೋಗುತ್ತೆ ರೋಟು ಏನು ಏನಾದ್ರು ಕೇಳೋಣ ಅಂದರೂ ಕೂಡ ಯಾರು ಒಂದು ಹುಳನೂ ಇಲ್ಲ ಇಲ್ಲಿ. ನಾನು ಇಲ್ಲೆಲ್ಲೋ ಹತ್ತಿರ ಇದೆ ಅಂತೇಳಿ ಬಂದೆ. ಯಾವುದೋ ದೊಡ್ಡ ಕಾಡೊಳಗಡೆ ಬಂದು ನಿಂತ್ಕೊಂಡಿದ್ದು ನೋಡಿ ಇಲ್ಲಿ. ಅಯ್ಯೋ ಶಿವ, ಇನ್ನೂ ಇಷ್ಟು ಕಿಲೋಮೀಟ್ರ್ ಹೋಗಬೇಕು. ನನ್ನ ಗಾಡಿ ಅಂತೂ ಇಂಜಿನ್ ಹೀಟಾಗಿ ಇನ್ನೇನು ಬ್ಲಾಸ್ಟ್ ಆಗೋದೊಂದು ಬಾಕಿ ಇದೆ. ಏನೇ ಇರಲಿ, ಬಟ್ ಇದೊಂದು ವ್ಯೂ ಚೆನ್ನಾಗಿತ್ತು. ಸುಮ್ಮನೆ ನಿಂತ್ಕೊಂಡೆ ನೋಡಿ, ಚೆನ್ನಾಗಿದೆ ವ್ಯೂ. ಸೊ ಹಾಗೆ ನಿಂತ್ಕೊಂಡು ಒಂದು ಇದು ಮಾಡ್ಕೊಂಡೆ, ಸ್ವಲ್ಪ ರಿಲೀಫ್ ತಗೊಂಡೆ. ಈ ರೋಡು, ಈ ಜಾಗ, ಈ ಪ್ಲೇಸಿಗೆ ಬರೋ ಸವಾಸನೇ ಅಲ್ಲ. ಏನೋ ಹುರುಪಲ್ಲಿ ಬಂದೆ, ಏನೋ ಜೋಶಲ್ಲಿ ಬಂದೆ. ನಿಜ ಹಿಂಗಿದೆ ಅಂತ ಗೊತ್ತಿರ್ತಿದ್ರೆ ದೇವರನ್ನೇ ಬರ್ತಿರಲಿಲ್ಲ. ಅಪ್ಪ ಲೈಫಲ್ಲಿ ಬರೋಕ್ಕೋಗ್ಬೇಡಿ, ಲೈಫಲ್ಲಿ ಯಾವತ್ತೂ ಬರೋಕ್ಕೋಗ್ಬೇಡಿ. ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಇಂಥ ವರ್ಸ್ಟ್, ತುಂಬ ಬ್ಯಾಡು ಪ್ಲಸ್ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಅಂದರೆ ಇದೇ ನನ್ನ ಲೈಫಲ್ಲಿ. ಇನ್ನೇನು ಸ್ವಲ್ಪ ಹೋದರೆ ಭಟ್ಕಳ ಹೋಗ್ಬಿಡ್ತೀನಿ ನಾನು, ಅಷ್ಟು ಹತ್ರ ಬಂದೆ. ವ್ಯೂ ಚೆನ್ನಾಗಿದೆ ಅಂತೇಳಿ ಬಕ್ರ ಆಗಬೇಡಿ, ಯಾಕಂದ್ರೆ ನಾನು ಬಂದಿದ್ದೀನಿ ಒಂದು 18 ಕಿಲೋಮೀಟ್ರ್ ಒಳಗೆ. ಬಂದಿರೋನಿಗೆ ಗೊತ್ತು ಈ ಕಷ್ಟ ಏನು ಅಂತ ಹೇಳ್ಬಿಟ್ಟು. ನಡ್ಕೊಂಡು ಹೋಗ್ಬೇಕಾ? ಅಲ್ಲ ಬೈಕ್ ಇದೆ, ನಡ್ಕೊಂಡು ಹೋಗೋದಾ? ಎಷ್ಟು ಕಿಲೋಮೀಟ್ರ್ ಆಗುತ್ತೆ? ಹೌದಾ, ಅಡಿದ ಅಲ್ಲ ಗುರು, ನನಗೆ ಒಂದು ದಿವಸ ಬಂದಿದ್ದಕ್ಕೆ ಇಷ್ಟೆಲ್ಲ ತಿಕಾಲ ಉರಿತೈತೆ. ಇನ್ನು ಡೈಲಿ ಪಾಪ ಓಡಾಡ್ತಾರಲ್ಲ ಈ ರೋಡಲ್ಲಿ, ಅವ್ರಿಗೆ ಹಿಂಗೆ ಅನಿಸಿರ್ಬೇಡ. ಅಂತೂ ಇಂತೂ ಇಲ್ಲಿ ಬಂದೆ, ನೀವು ನೋಡ್ತಾ ಇರ್ಬೋದು. ಅಲ್ಲೇನೋ ಸಣ್ಣದೊಂದು ಗೋಪುರ ಟೈಪ್ ಇದೆ, ಅದು ಹಳೆ ಕಾಲದ್ದು ಅಂದ್ಕೋತೀನಿ. ಇಲ್ಲಿ ಕೂತ್ಕೊಳ್ಳೋಕ್ಕೆಲ್ಲ ಈ ಟೈಪಲ್ಲಿ ಮಾಡಿದ್ದಾರೆ. ಎಷ್ಟು ಡೇಂಜರಸ್ ಅಂದರೆ ಇಲ್ಲಿ ಬರೋದು ಭಾಳ ಹಿಂಸೆ, ಟಾರ್ಚರ್ ಆಗಿಬಿಡ್ತು ನನಗಂತೂ ಅಲ್ಲಿದ್ದ ಗಾಡಿ ಓಡಿಸ್ಕೊಂಡು ಬರೋಷ್ಟೊತ್ತಿಗೆ. ಇತಿಹಾಸದ ಕೆಲವು ಮಾಹಿತಿಗಳು ಇಲ್ಲಿದೆ. ಈ ಕೋಟೆ ಶಿವಮೊಗ್ಗ ಜಿಲ್ಲೆಯಲ್ಲಿ, ಅಂದರೆ ಶಿವಮೊಗ್ಗ ಜಿಲ್ಲೆ ಮತ್ತು ಕಾರ್ಗಲ್ ಇದರಲ್ಲಿ ಬರುತ್ತೆ. ಆ್ಯಂಡ್ 14ನೇ ಶತಮಾನದಲ್ಲಿ ರಾಜಮನೆತನ ಇಲ್ಲಿ ತುಂಬ ವೈಭವದಿಂದ ಆಳ್ವಿಕೆ ಮಾಡಿತ್ತು ಅಂತ ಹೇಳಿದ್ದಾರೆ. ಸಾಳವರು ಎಂಬ ದೊರೆಗಳು ಈ ಪ್ಲೇಸನ್ನು ಆಳಿದಾರಂತೆ. ಅಂದರೆ ಅವರು ಜೈನ ಧರ್ಮದವರಾಗಿದ್ದರು ಮತ್ತು ಇಲ್ಲಿ ಆಳ್ವಿಕೆ ಮಾಡಿದ್ರು ಅಂತ ಹೇಳಿ ಬರೆದಿದ್ದಾರೆ. ಪೊನ್ನನೆಂಬುವನು ಈ ರಾಜಮನೆತದ ಮೂಲ ಪುರುಷನಾಗಿರ್ತಾನೆ. ಆ್ಯಂಡ್ ಇದು ಆಳ್ವಿಕೆ ಆಗಿರೋವಂಥ ಕಾಲ ಬಂದ್ಬಿಟ್ಟು ಕ್ರಿಸ್ತಶಕ 1560ರಿಂದ 1606ರವರೆಗೆ ಚನ್ನಭೈರಾದೇವಿ ಆಳ್ವಿಕೆ ಸುವರ್ಣಕಾಲ ಆಗಿತ್ತಂತೆ. ಸುವರ್ಣಕಾಲ ಅಂದರೆ ಒಳ್ಳೆಯ ಕಾಲ ಯಾವಾಗ ಆಗಿತ್ತು ಅಂತ ಹೇಳಿದ್ರೆ, ಚನ್ನಭೈರಾದೇವಿ ಯಾವಾಗ ಇಲ್ಲಿ ಆಳ್ವಿಕೆ ಮಾಡಿದ್ರಲ್ಲ ಅದನ್ನು ಇಲ್ಲಿ ಸುವರ್ಣಕಾಲ ಅಂತ ಕೇಳ್ತಾರೆ. ಅವರು ಆಳ್ವಿಕೆ ಮಾಡಿದಂತಹ ಕಾಲ ಬಂದ್ಬಿಟ್ಟು 1560ರಿಂದ 1606ರವರೆಗೆ ಇಲ್ಲಿ ಆಳ್ವಿಕೆಯನ್ನು ಮಾಡಿದರು. ಚನ್ನಭೈರಾದೇವಿ ಅನ್ನೋ ರಾಣಿ ಈ ಜಾಗದಲ್ಲಿ ಸುಮಾರು ಒಂದು 50ರಿಂದ 55 ವರ್ಷಗಳ ಕಾಲ ಅನ್ಬೋದು. ತದನಂತರದಲ್ಲಿ ಯಾರು ಚನ್ನಭೈರಾದೇವಿನ ಸೋಲಿಸಿದ್ದು ಅಂದರೆ, ಸಾಗರದ ಹತ್ರ ಇಕ್ಕೇರಿ ಅಂತ ಬರುತ್ತೆ. ಸಾಗರ ಶಿವಮೊಗ್ಗದಲ್ಲೇ ಇಕ್ಕೇರಿ ಅಂತ ಬರುತ್ತೆ. ಇಕ್ಕೇರಿಯ ರಾಜನಾದಂತಹ ವೆಂಕಟಪ್ಪ ನಾಯಕ ಅನ್ನೋನು ಚನ್ನಭೈರಾದೇವಿನ ಸೋಲಿಸ್ತಾನೆ. ಸೊ ಅಲ್ಲಿವರೆಗೂ ಆಕೆ ಆಳ್ವಿಕೆಯಲ್ಲಿದ್ಲು. ಆ್ಯಂಡ್ ಆಕೆ ಏನು ಆಳ್ವಿಕೆ ಮಾಡಿದ್ಲಲ್ಲ, ಆ ಕಾಲನ ಸುವರ್ಣ ಕಾಲ ಅಂತ ಕರೀತಾರೆ. ಅಂದ್ ಚೆನ್ನಾಗಿತ್ತು ಅಂದರೆ ಆಗಿನ ಕಾಲದಲ್ಲಿ ಚೆನ್ನಾಗಿರೋ ಒಂದು ಕಾಲವನ್ನು ಸುವರ್ಣ ಕಾಲ ಅಂತ ಕರೀತಾರೆ. ಇದಾಗಿತ್ತು ಇಲ್ಲಿನ ಒಂದು ಮಾಹಿತಿಗಳು. ಸೊ ಕೋಟೆನ ನೋಡೋಣ ಹೆಂಗಿದೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ನಾನು ಇಲ್ಲಿ ಬರಬೇಕಾದ್ರೆ ಅಂತೂ ಅರ್ಧ ಹಾರೋಗ್ಬಿಟ್ಟಿದೆ ನನ್ನ ಜೀವ, ಇನ್ನೊಂದು ಸ್ವಲ್ಪ ಉಳ್ಕೊಂಡಿದೆ. ಸೊ ಕೋಟೆ ತೋರಿಸ್ತೀನಿ ಹೆಂಗಿದೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಸರೌಂಡಿಂಗ್ ನೋಡಿ ಅಲ್ಟಿಮೇಟ್ ಚೆನ್ನಾಗಿದೆ. ಈ ಕಾಡಲ್ಲಿ ಕೂಡ ಆಗಿನ ಕಾಲದಲ್ಲಿ ಅಂದರೆ ರಾಜರುಗಳು ಆಳ್ವಿಕೆ ಮಾಡಿದ್ದಾರೆ ಅಂದರೆ ತುಂಬ ಆಶ್ಚರ್ಯವೇ. ಯಾಕಂದರೆ ಇಲ್ಲಿಗೆ ಬರಲಿಕ್ಕೆ ನನಗೆ ಗಾಡಿ ಓಡಿಸಿ ನನ್ನ ಸೊಂಟ ಎಲ್ಲ ಬಿದ್ದೋಯ್ತು, ಅಷ್ಟು ಹಿಂಸೆ ಆಯಿತು.
ಬಟ್ ಇಲ್ಲಿ ಹೆಂಗೆ ಒಂದು ಅಂದರೆ ರಾಜಮನೆತನ ನಡೀತಿತ್ತು ಮತ್ತು ವಹಿವಾಟುಗಳು ಅದನ್ನು ಒಂದು ಊಹೆ ಮಾಡ್ಕೊಂಡ್ರೆ ಕಷ್ಟ ಆಗುತ್ತೆ. ಯಾಕಂದರೆ ನಾನೊಂದು ಈಗಿನ ಜನ್ರೇಷನಲ್ಲಿ ಒಂದು ಬೈಕ್ ತಗೊಂಡು ನಾನು ಅಲ್ಲಿ ಡೆಲಿವರಿ ಬರೋಷ್ಟೊತ್ತಿಗೆ ನನಗೆ ಫುಲ್ ಟಯರ್ಡ್ ಆಗೋದೆ. ಆ್ಯಂಡ್ ಆಗಿನ ಕಾಲದಲ್ಲಿ ಅದು ಕುದುರೆಗಳಾಗಿರ್ಬೋದು, ಆನೆಗಳಾಗಿರ್ಬೋದು, ಅಂದರೆ ಅದ್ರ ಮೇಲೆಲ್ಲ ಕತ್ತೆಗಳಾಗಿದ್ದು ಅದ್ರ ಮೇಲೆಲ್ಲ ಸಾಗಾಣಿಕೆ ಮಾಡ್ತಿದ್ರಲ್ಲ. ಸೊ ಅವಾಗ ಹೆಂಗಿರಬಹುದು ಅನ್ನೋದು ಒಂದು ಥಿಂಕ್ ಮಾಡ್ಕೊಂಡ್ರೆ ಭಯ ಅನಿಸುತ್ತೆ. ನೋಡಿ ನನ್ನ ಸರೌಂಡಿಂಗಲ್ಲಿ ಎಷ್ಟು ಫಾರೆಸ್ಟ್ ಇದೆ ಅಂದರೆ ಆಲ್ಮೋಸ್ಟ್ ತುಂಬ ಅಂದರೆ ತುಂಬ ಎಷ್ಟೆಷ್ಟು 100-150-200 ವರ್ಷದ ಮರಗಳೆಲ್ಲ ಇದ್ದಾವೆ ಇಲ್ಲಿ. ಬಟ್ ಇವಾಗಲೇ ಇಷ್ಟು ಕಾಡಿದೆ ಅಂದರೆ ಇನ್ನು ಆಗಿನ ಕಾಲದಲ್ಲಿ ಕ್ರಿಸ್ತಶಕ 1500ನೇ ಶತಮಾನದಲ್ಲಿ ಹೆಂಗಿರಬೇಡ ಈ ಪ್ಲೇಸು, ಎಷ್ಟು ಕಾಡು ತುಂಬ್ಕೊಂಡಿರಬೇಡ. ನೋಡಿ ಬನ್ನಿ ಪ್ಲೇಸ್ ನೋಡೋಣ ಹೇಗಿದೆ ಅಂತ ಹೇಳ್ಬಿಟ್ಟು. ಇಲ್ಲೆಲ್ಲ ಡಸ್ಟ್ಬಿನ್ಸ್ ಎಲ್ಲ ಇಟ್ಟಿದ್ದಾರೆ. ನೀವು ನೋಡ್ತಾ ಇರ್ಬೋದು ಈ ಥರ ಸ್ಟಾರ್ಟಿಂಗಲ್ಲಿ ಅದು ಓಪನಿಂಗು ಆ್ಯಂಡ್ ಸ್ಟಾರ್ಟಿಂಗಲ್ಲೇ ಇದನ್ನೆಲ್ಲ ಮಾಡಿದ್ದಾರೆ. ಆಗಿನ ಕಾಲದ ಕಲ್ಲುಗಳಿವೆಲ್ಲ ಇನ್ನೂ ಬರ್ದಿದ್ರು ಅನ್ಸುತ್ತೆ, ಬಟ್ ಕೆತ್ತನೆ ಮಾಡಿದೆಲ್ಲ ಹೋಗಿದೆ. ದೇವಸ್ಥಾನ ಆಗಿರಬಹುದೇನೋ ಆಗಿನ ಕಾಲದಲ್ಲಿ, ಆಗಿನ ಕಾಲದ ದೇವಸ್ಥಾನ ಆಗಿರಬಹುದು, ಗೊತ್ತಿಲ್ಲ. ನಾನು ನಿಜ ಅಂತೀನಿ ಈ ಪ್ಲೇಸಿಗೆ ಬರೋಕ್ಕೆ ಹೋಗಬೇಡಿ, ಯಾಕಂದರೆ ಅಷ್ಟು ಈಸಿಯಲ್ಲ. ನಾನು ಯಾವತ್ತೂ ನನ್ನ ಲೈಫಲ್ಲೇ ಈ ಥರ ಜಾಗನ ಯಾವತ್ತೂ ನಾನು ನೋಡಿದ್ದೀನಿ ತುಂಬ ಹಾರ್ಡ್ ಆಗಿರೋಂಥ ಜಾಗಗಳು ನೋಡಿದ್ದೀನಿ, ಬಟ್ ಈ ಟೈಪ್ ಜಾಗನ ಇದೇ ಫಸ್ಟ್ ಟೈಮ್ ನೋಡ್ತಿರೋದು. ಈ ಕೋಟೆ ಹತ್ರನೇ ಬಂದೆ ನಾನು ಬೈಕ್ ತಗೊಂಡು, ಯಾಕಂದ್ರೆ ನಂತರ ಹತ್ತಕ್ಕೆ ಆಗ್ತಿರಲಿಲ್ಲ. ಹತ್ತದಾಳೋಗ್ಲಿ ಬೈಕೇ ಇದಾಗ್ತಿದೆ, ಗೇರ್ಗಳು ಸ್ಲಿಪ್ ಆಗ್ತಿದೆ. ನನ್ನ ಗಾಡಿ ಪಕ್ಕ ಒಂದು ಸ್ವಲ್ಪ ಖರ್ಚು ಬರುತ್ತೆ ಬಿಡಿ ಮನೆಗೆ ಹೋದ್ಮೇಲಂತೂ. ಹಂಗೆ ಅಷ್ಟು ಕಚ್ಚಡವಾಗಿದೆ ರೋಡು, ಹಿಂಗಿದೆ ಗುಡ್ಡ, ಹತ್ಕೊಂಡು ಹೋಗಲ್ಲ ಏನಿಲ್ಲಪ್ಪ. ಶಕ 1500ನೇ ಶತಮಾನದಲ್ಲಿ ಈ ಟೈಪಲ್ಲಿ ಇತ್ತು ಕೋಟೆ. ಬನ್ನಿ ನೋಡೋಣ. ಒಬ್ಬೊಬ್ಬನೇ ಬಂದಿದ್ದೀನಿ, ಸ್ವಲ್ಪ ಭಯ ಇದೆ. ಆ ಕಡೆದು ಗುಡ್ಡ ಇದೆ, ಅದಕ್ಕೆ ಅಟ್ಯಾಚ್ ಮಾಡಿ ಕಟ್ಟಿದ್ದಾರೆ. ಆ್ಯಂಡ್ ಇದು ಎಂಟ್ರೆನ್ಸು ನೋಡಿ, ಆಗಿನ ಕಾಲದ ಹೆಂಗಿತ್ತು ಅಂತ ಹೇಳ್ಬಿಟ್ಟು. ಈ ಕಡೆ ಲೆಫ್ಟ್ ಸೈಡ್ ಇದೆ, ಆ್ಯಂಡ್ ಈ ಕಡೆ ರೈಟ್ ಸೈಡಲ್ಲಿ ಈ ಟೈಪಲ್ಲಿದೆ. 1500ನೇ ಇದರಲ್ಲಿ ನೋಡಿ ಎಲ್ಲ ಕೆತ್ತಿರೋದು. ಇದು ಎಂಟ್ರೆನ್ಸ್ ಆಗಿತ್ತು ಅನಿಸುತ್ತೆ. ಇದು ಕೋಟೆಯ ಒಂದು ವ್ಯೂ. ಇಲ್ಲೆಲ್ಲ ಮೇಲೆ ಹತ್ತೋಗ್ಲಿಕ್ಕೆಲ್ಲ ದಾರಿ ಇದೆ. ಬನ್ನಿ, ಕೋಟೆ ಹಂಗೆ ಬಂದಿದೆ, ಹಿಂಗೆ ಬಂದು ಹಿಂಗೆ ಕಂಟಿನ್ಯೂ ಆಗಿದೆ. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಈ ಗುಡ್ಡಕ್ಕೆ ಏನಿದೆಯಲ್ಲ, ಗುಡ್ಡಕ್ಕೆ ಸೇರಿ ಕಟ್ಟಿದ್ದಾರೆ. ಈ ಕಡೆ ನೋಡಿ ಆಗಲ್ಲ, ಆಗಿನ ಕಾಲದವೆಲ್ಲ ಉರುಳಿ ಬಿದ್ದಿದ್ದಾವೆ ನೋಡಿ, ಹಿಂಗಿತ್ತು. ಇದು ನೋಡಿ ಎಲ್ಲ ಬಿದ್ದೋಗಿದೆ. ಬಟ್ ಮೈನ್ ಡೋರ್ ತುಂಬ ಒಂದು 20-25 ಅಡಿ ಹೈಟ್ ಇದೆ ಇದು ನೋಡಿ. ಹಿಂಗಿದೆ ಒಳಗಡೆ. ಆ್ಯಂಡ್ ಒಳಗಡೆ ತೋರಿಸ್ತೀನಿ ನೋಡಿ, ಆಗಿನ ಕಾಲದಲ್ಲಿ ಹೆಂಗೆ ಕಟ್ಟಿದ್ರು ನೋಡಿ. ಕಲ್ಲುಗಳು ಹಾಕಿ, ಮಣ್ಣುಗಳು ಹಾಕಿ ನೋಡಿ. ಕೋಟೆ ಒಳಗಡೆ ಮಾತ್ರ ಸ್ವಲ್ಪ ತಂಪಿದೆ. ಮೇಲ್ಗಡೆ ಚಾವಣಿ ನೋಡಿ, ತುಂಬ ಹೈಟ್ ಇದೆ. ಇದು ಗುಡ್ಡನ ಕೆಳಗಡೆ ಇದ್ದೀನಿ, ಇದು ಗುಡ್ಡದ ಮೇಲೆ ಹತ್ತು ಹೋಗಬೇಕು. ಆ್ಯಂಡ್ ಕೆಳಗಡೆ ಇದು ಮೇನ್ ಡೋರು. ಆಗಿನ ಕಾಲದ ಶಿಲ್ಪಿಗಳು ಕೆತ್ತಿರೋವಂಥದ್ದು ನೋಡಿ. ಕೈಯಲ್ಲೇನೋ ಖಡ್ಗ ಅನ್ಕೋತೀನಿ, ಮನುಷ್ಯ ಹೇಗೆ ಕೆತ್ತಿದ್ದಾರೆ ನೋಡಿ. ಈ ಕಡೆ ಒಂದು, ಆ ಕಡೆ ಒಂದು. ನೋಡೋಣ ಮೇಲೆ ಕೂಡ ಹೋಗ್ತೀನಿ, ಹೈಟ್ ಮೇಲೆ ಏನೇನಿದೆ ಅಂತ ಹೇಳ್ಬಿಟ್ಟು. ಸೊ ಬೆವರು ಅಂದರೆ ಹೆಂಗೆ ಬರ್ತಿದೆ ಅಂದರೆ 1 ಲೀಟ್ರ್ 10 ಲೀಟ್ರ್ ಬರ್ತಿದೆ ಮೈಯಲ್ಲೆಲ್ಲ. ನೋಡೋಣ ಏನಿದೆ ಕೋಟೆಲಿ ಅಂತ. ಈ ಟೈಪಲ್ಲಿ ಕಟ್ಟಿದ್ದಾರೆ, ಎಲ್ಲ ಮಣ್ಣಲ್ಲೇ ಕಟ್ಟಿರೋದು ಕಲ್ಲುಗಳಿದೆಲ್ಲ. ನೋಡೋಣ ಬನ್ನಿ ಮುಂದೆ ಏನಿದೆ ಅಂತೇಳಿ. ಸುತ್ತಮುತ್ತ ಯಾರೂ ಇಲ್ಲ, ಒಬ್ಬನೇ ನಾನಿಲ್ಲಿ. ಕೋಟೆ ನೋಡಿ, ಮರಕ್ಕೆ ಸೇರಿಬಿಟ್ಟು ಕೋಟೆಗಳನ್ನ ಕಟ್ಟಿದ್ದಾರೆ. ನನಗೇನು ಗೊತ್ತಿಲ್ಲ ಈ ಕೋಟೆ ಬಗ್ಗೆ, ಬಟ್ ಜನಗಳು ಹೆಂಗೆ ಹೋಗಿದ್ದಾರೆ ಹಂಗೆ ಫಾಲೋ ಮಾಡ್ತಿದ್ದೀನಿ ಅಷ್ಟೇ. ಪ್ರಾಣಿಗಳೆಲ್ಲ ಇರಬಹುದು, ಹೋಗಿದ್ದಕ್ಕೆ ಸ್ವಲ್ಪ ಮಾರ್ಕಿದೆ, ಹಾಗೆ ಹೋಗ್ತಿದ್ದೀನಿ ಅದ್ರ ಜೊತೆನೇ. ಏನು ಇದೆಲ್ಲ ಅವರಿಗೆ ಇರ್ಲಿಕ್ಕೆ ಜಾಗ ಮಾಡ್ಕೊಂಡಿದ್ರು ಅಥವಾ ಕೋಟೆನ ಒಂದು ಗೊತ್ತಾಗ್ತಿಲ್ಲ ನನಗಂತೂ. ಈ ರೀತಿಯಾಗಿ ಕಟ್ಟಿದ್ದಾರೆ ನೋಡಿ. ದೊಡ್ಡ ಕಾಡಿನಲ್ಲಿ ಹಿಂಗೆ ಮನೆಗಳು ಅಥವಾ ಕೋಟೆಗಳು ಗೊತ್ತಿಲ್ಲ. ಆಮೇಲೆ ಹೇಳೋಕ್ಕಾಗಲ್ಲ, ಇದು ಮನೆ ಟೈಪು ಆಗಿರ್ಬೋದು, ಆಮೇಲೆ ಮರಗಳು ಬೆಳೆದಿರ್ಬೋದು. ಹೆಂಗೆ ಹೇಳ್ತೀರ, ಅವಾಗ 1500 ಇದ್ರಲ್ಲಿ ಆಗಿರೋದು. ಆಮೇಲೆ ಮರಗಳು ಬೆಳ್ಕೊಂಡಿರ್ಬೋದಲ್ಲ, ಮನೆ ಆಗಿರ್ಬೋದಲ್ಲ. ಅದು ಯಾವುದೋ ಒಂದು ಧೈರ್ಯ ಮಾಡ್ಕೊಂಡು ಬರೋದಷ್ಟೇ, ಬರ್ತೀನಿ ಅಷ್ಟೇ. ಬಟ್ ರಿಟರ್ನ್ ಹೋಗ್ತೀನಿ ಅನ್ನೋದು ಯಾವುದೇ ಗ್ಯಾರಂಟಿ ನನಗಂತೂ ಇಲ್ಲ. ಯಾವುದೇ ಪ್ಲೇಸ್ಗೆ ಹೋದರೂ ನಾನು ರಿಟರ್ನ್ ಹೋಗ್ತೀನಿ, ಪಕ್ಕ ಮನೆಗೆ ಹೋಗಿ ಸೇರ್ತೀನಿ ಅಂದ್ಕೊಳ್ಳೋದು ಸುಳ್ಳೆ. ನೋಡಿ ಎಷ್ಟು ದೊಡ್ಡ ಕಾಡು ಅಂದರೆ ಇದು. ಒಬ್ಬನೇ ಇಲ್ಲಿ ಸುತ್ತ ಆಡ್ಕೊಂಡಿದ್ದೀನಿ ಅಲ್ಲ, ನಮಗೇನು ಹೊಸ ವಿಷಯ ಅಲ್ಲ ಬಿಡಿ. ಯಾಕಂದರೆ ನಾವು
ಮಲೆನಾಡಲ್ಲಿದ್ದವರು ಇಂಥ ಕಾಡುಗಳನ್ನೆಲ್ಲ ನೋಡಿರ್ತೀವಿ. ಬಟ್ ಪ್ರಾಣಿಗಳ ಬಗ್ಗೆ ಗೊತ್ತಿರೋಲ್ಲ ನಮಗೆ, ಎಷ್ಟು ಪ್ರಾಣಿಗಳಿದ್ದಾವೆ, ಏನು ಹುಲಿ ಆಗಿರ್ಬೋದು, ಚಿರತೆ ಆಗಿರ್ಬೋದು, ಏನೇನಿದೆ ಅಂತ ನಮ್ಗೆ ಗೊತ್ತಿಲ್ಲ. ಇದೇನೋ ಬಾವಿ ಟೈಪ್ ಮಾಡಿದ್ದಾರೆ ಸುತ್ತ ಇದನ್ನ ಕಟ್ಟಿ. ಮೋಸ್ಟ್ಲಿ ಬಾವಿ ಇತ್ತೇನೋ ಮೊದಲು, ಗೊತ್ತಿಲ್ಲ. ಎಷ್ಟು ಮುಂದೆ ಹೋಗ್ಬೇಕನ್ನೋದೇ ಗೊತ್ತಾಗ್ತಿಲ್ವೇ. ಇದು ಮತ್ತೊಂದು ಎಂಟ್ರೆನ್ಸ್ ಅಂದ್ಕೊತೀನಿ, ಅಥವಾ ಇಲ್ಲಿಗೆ ಮುಗೀತಾ ಒಂದು ಗೊತ್ತಾಗ್ತಿಲ್ಲ. ಇಲ್ಲೇನೋ ಬಿದ್ದಿದೆ ಆಗಿನ ಕಾಲದ ಅಂದ್ಕೋತೀನಿ. ನೋಡಿ ಸಿಂಹ. ಮೋಸ್ಟ್ಲಿ ಇದು ಮೇನ್ ಡೋರ್ದು ಏನಾದ್ರು ಇದಾಗಿರ್ಬೋದು, ಎಂಟ್ರೆನ್ಸಿಗೆ ಹಾಕುವಂಥ ಕಲ್ಲನ್ನ ಕೆತ್ತಿಟ್ಟಿರ್ಬೋದು. ಹತ್ಕ ಬಂದು ಸುಸ್ತಾಗೋಯ್ತು. ನನ್ನ ಸುತ್ತ ಯಾರೂ ಇಲ್ಲ ನೋಡಿ, ಒಬ್ಬ ಕೂಡ ಇಲ್ಲ, ಯಾರಿಲ್ಲ, ಒಬ್ಬನೇ. ಹುಲಿನೋ ಸಿಂಹನೋ ಅಥವಾ ಏನೇನೋ ಬಂತು ಅಂದರೆ ಏನು ಒರಿಸಿಲ್ಲ, ಸುಮ್ಮನೆ ನಿಂತ್ಕೊಳ್ಳೋದಷ್ಟೇ. ತಿನ್ಕೊಂಡು ಹೋಗು ಅಷ್ಟೇ, ಮತ್ತು ಏನು ಬೇರೆ ಡೀಲಿಂಗ್ಸೇ ಇಲ್ಲ. ಏನೇನೋ ಬಿದ್ದಿದ್ದಾವೆ ಇಲ್ಲಿ, ಹಳೆ ಕಾಲದ್ದು. ಅಲ್ಲೊಂದು ಬಿದ್ದಿದೆ, ಇಲ್ಲೊಂದು ಬಿದ್ದಿದೆ, ಅಲ್ಲಿ ನೋಡಿ ದೊಡ್ಡ ಕಂಬ ಬಿದ್ದಿದೆ, ಇಲ್ಲೊಂದು ದೊಡ್ಡ ಕಂಬ ಇದೆ. ಒಂದು 400-500 ಮೀಟ್ರ್ ಆಗುತ್ತೆ ಮುಂದೆ ಬರಬೇಕು. ಆಗಿನ ಕಾಲದಲ್ಲಿ ಇಲ್ಲೇನಾದ್ರು ನಿಲ್ಲಿಸಿರ್ಬೋದು, ಇದನ್ನು ಸೀದಾ ಮಾಡಿ ನಿಲ್ಲಿಸಿರ್ಬೋದು. ಸುಮಾರು ಇಲ್ಲಿದ್ದ ಅಲ್ಲಿಗೆ ಒಂದು 2.5 ಅಡಿ ಇದೆ, ಪ್ಲಸ್ 2.5. ಸಿಕ್ಕಾಪಟ್ಟೆ ದೊಡ್ಡದಾಗಿದೆ ನೋಡಿ. ನಂದೊಂದು ಕೈ ಇಲ್ಲಿ ಬರುತ್ತೆ ಅಂದರೆ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ಎಷ್ಟು ಅಂತೇಳಿ. ಲೆಂತ್ ಅಂತೂ ಒಂದು 15 ಅಡಿ ಇದೆ. ಆ್ಯಂಡ್ ಸ್ಪೆಷಲ್ಲಾಗಿ ಒಂದನ್ನು ತೋರಿಸ್ತೀನಿ ಇವಾಗ, ಸಖತ್ತಾಗಿದೆ ಅದು. ಅಂದರೆ 3, 2, 1. ಓಹ್, ಮಧ್ಯ ಕಾಡಿನ ಒಳಗಡೆ ಇಷ್ಟು ಸಖತ್ತಾಗಿರೋ ಟೆಂಪಲ್ಲು. ಶಿವಲಿಂಗ ಇದೆ, ಬಸವಣ್ಣ ಶಿವಲಿಂಗ. ಆ್ಯಂಡ್ ಈ ಕಡೆ ಏನೋ ಮಾಡಿದ್ದಾರೆ, ಇದು ದೇವಸ್ಥಾನ ಅಂದ್ಕೊಳ್ತೀನಿ. ದಟ್ಟ ಕಾಡಿನ ಮಧ್ಯೆ ನೋಡಿ, ಯಾರು ಇಲ್ಲ ನನ್ನ ಸುತ್ತಮುತ್ತ. ಕಾಡಿನ ಮಧ್ಯ ಶಿವಲಿಂಗ ಮತ್ತು ದೇವಸ್ಥಾನ ಇದೆ. ಇಲ್ಲೊಂದು ದೇವಸ್ಥಾನ ಇದೆ. ಸೊ ಚಪ್ಪಲಿನ ಬಿಟ್ಟು ಹೋಗ್ತೀನಿ. ಅದು ಇವಾಗ ರನ್ನಿಂಗಲ್ಲಿ ಇರ್ಬೋದು, ಇಲ್ಲದೇನೂ ಇರ್ಬೋದು, ಏನೇ ಆಗಿರ್ಬೋದು. ದೇವಸ್ಥಾನ ಅಂದರೆ ಅದಕ್ಕೊಂದು ಇದಕ್ಕೆ ರೆಸ್ಪೆಕ್ಟ್ ಮಾಡಬೇಕು. ಸೊ ಚಪ್ಪಲಿನ ಅಲ್ಲೇ ಹಿಂದೆ ಬಿಟ್ಟೆ ನಾನು. ಆ್ಯಂಡ್ ಇಲ್ಲಿ ಬಸವಣ್ಣ ಮತ್ತು ಇಲ್ಲಿ ದೇವಸ್ಥಾನ ಮಾಡಿದ್ರು ಅನಿಸುತ್ತೆ. ಚಪ್ಪಲಿ ನಾನು ಹಾಕೋ ಬಂದಿಲ್ಲ. ಈಗ ನೋಡಿ, ನೀವು ಏನಾದರೂ ಇಲ್ಲಿ ಪ್ಲೇಸಿಗೆ ಬಂದರೆ, ಇಲ್ಲಿ ದೇವಸ್ಥಾನ ಹತ್ರ ಬಂದರೆ ದಯವಿಟ್ಟು ಚಪ್ಪಲಿ ಹಾಕೊಂಡು ಬರಬೇಡಿ, ಹಾಗೆ ಬನ್ನಿ. ಆ್ಯಂಡ್ ಆ ಚಪ್ಪಲಿ ಅಂದರೆ ಜಾಸ್ತಿ ದೂರ ಅಲ್ಲ, ಅಲ್ಲಿದೆ ನೋಡಿ, ಆ ಮರದ ಹತ್ರ ಬಿಟ್ಬಿಟ್ಟು ಹಾಗೆ ಒಳಗಡೆ ಬಂದು ನೋಡಿಕೊಂಡು ಹೋಗಿ. ಆ್ಯಂಡ್ ನೋಡಿ ಹಿಂಗಿದೆ ಇಲ್ಲಿ ದೇವಸ್ಥಾನ. ಒಳಗಡೆ ಹೋಗೋಕ್ಕೆ ಭಯ ಅನಿಸ್ಬೋದು, ಯಾಕಂದರೆ ಕತ್ಲಿದೆ, ಹೋಗಲ್ಲ ನಾನು. ಇದು ಮಧ್ಯ ದೇವಸ್ಥಾನ, ಇದು ಹಿಂದ್ಗಡೆ ಪೋರ್ಷನು, ಇದು ಫ್ರಂಟು. ಆ್ಯಂಡ್ ಈ ಟೈಪಲ್ಲಿದೆ. ಆ್ಯಂಡ್ ರೈಟ್ ಸೈಡಲ್ಲಿ ಮತ್ತೊಂದಿದೆ ದೇವಸ್ಥಾನನೂ ಏನೋ ಗೊತ್ತಿಲ್ಲ ನೋಡಿ. ಇದು ರೈಟ್ ಸೈಡಲ್ಲಿರುವಂಥ ದೇವಸ್ಥಾನ, ಇದು ರೈಟ್ ಸೈಡಲ್ಲಿ, ಅದು ಒಂದು ಲೆಫ್ಟ್ ಸೈಡಲ್ಲಿರುವಂಥ ದೇವಸ್ಥಾನ. ಬಾವಲಿಗಳು ಎಷ್ಟಿದೆ ಅಂದರೆ ಕೌಂಟ್ ಮಾಡೋಕ್ಕಾಗಲ್ಲ, ಅಷ್ಟು ಬಾವಲಿಗಳಿದೆ ನೋಡಿ. ಇದು ನೋಡಿ, ಒಳಗಡೆ ತೋರಿಸ್ತೀನಿ ನೋಡಿ ಹೆಂಗಿದೆ. ಏನೇನೋ ಅಗ್ದಿದ್ದಾರೆ ಒಳಗಡೆ, ನೋಡಿ ಹಿಂಗಿದೆ. ಈ ರೀತಿಯಾಗಿದೆ. ಶಿವಲಿಂಗಗಳು ಎಲ್ಲ ಪಾಳು ಬಿದ್ದಿದೆ ಇಲ್ಲಿ. ಇದು ನೋಡಿ ಬಸವಣ್ಣ. ಈ ಕಡೆ ನೋಡ್ತಿರ್ಬೋದು. ನಾನು ಒಳಗಡೆ ಹೋಗಲ್ಲ, ತುಂಬ ಬಾವಲಿಗಳಿದ್ದಾವೆ, ಕೆಟ್ಟ ಸ್ಮೆಲ್ ಬರ್ತಿದೆ. ಪ್ಲಸ್ಸು ಆ್ಯಂಡ್ ಹೇಳೋಕ್ಕಾಗಲ್ಲ, ಹಾವುಗಳು ಇರುತ್ತೆ. ಯಾಕಂದರೆ ಬಾವಲಿಗಳು ಇಕ್ಕೆ ಹಾಕತ್ತಲ್ಲ, ಸೊ ಅದನ್ನು ತಿನ್ನೋಕ್ಕೋಸ್ಕರ ಹಾವುಗಳು ಬರುತ್ತೆ. ಅದಕ್ಕೋಸ್ಕರ ಬೇಡ, ಹೋಗಲ್ಲ. ನಾನು ತುಂಬ ಮುಂದೆ ಬಂದುಬಿಟ್ಟೆ. ಬರ್ತಾ ನಾನು ಸುಮಾರು ಒಂದು ಅರ್ಧ ಕಿಲೋಮೀಟ್ರ್ ಮುಂದೆ ಹೋಗ್ಬಿಟ್ಟಿದ್ದೀನಿ. ಸೊ ನಾನು ಇವಾಗ ಆದಷ್ಟು ಬೇಗ ಹೋಗ್ಬೇಕು ರಿಟರ್ನು, ಯಾಕಂದರೆ ಟೈಮ್ ಆಯಿತು, ತುಂಬಾ ಇದಾಯಿತು. ಮತ್ತೆ ಇನ್ನೂ ಸ್ವಲ್ಪ ಇತ್ತು, ಬಟ್ ಅದು ಎಲ್ಲಿದೆ ಅಂತ ನಂಗೆ ಗೊತ್ತಿಲ್ಲ. ನನಗೆ ಕಾಣಿಸಿದ್ದಿದೆ ಇಷ್ಟೇ. ಸೊ ಇನ್ನು ಮುಂದೆ ಹೋಗ್ತಾ ಹೋದರೆ ಇನ್ನೂ 1 ಕಿಲೋಮೀಟ್ರ್ ಹೋಗ್ಬೇಕು ಅನ್ಸುತ್ತೆ, ನನಗೂ ಸರಿ ಗೊತ್ತಿಲ್ಲ. ಸೊ ದೇವಸ್ಥಾನ ತೋರಿಸಿದ್ದೀನಿ ಆ್ಯಂಡ್ ರಿಟರ್ನ್ ಹೋಗ್ತಿದ್ದೀನಿ. ಆ್ಯಂಡ್ ನೀವು ಮಾತ್ರ ಯಾವುದೇ ಕಾರಣಕ್ಕೂ ಈ ಪ್ಲೇಸಿಗೆ ಬರೋಕ್ಕೆ ಹೋಗಬೇಡಿ. ನೋಡಿ ಬೆವರು ಹೆಂಗೆ ಇಳಿಸಿದೆ ಅಂತ ಹೇಳ್ಬಿಟ್ಟು, ಅಷ್ಟು ಬೆವರು ಅಂದರೆ ಹಿಂಗೆ ನೀರು ಥರ ಇಳಿಸಿದೆ. ಸೊ ನೀವು ಈ ಪ್ಲೇಸ್ ಮಾತ್ರ ಬರೋಕ್ಕೆ ಹೋಗಬೇಡಿ. 30-40 ಕಿಲೋಮೀಟ್ರು ಕಾಡೇ ಇರ್ಬೋದು ಸುತ್ತಮುತ್ತ, ಅಷ್ಟು ಇದಿದೆ ಇಲ್ಲಿ. ಆ್ಯಂಡ್ ಇಲ್ಲೇನೋ ಇದೆ, ತುಂಬ ಆಳವಾಗಿದೆ, ಒಂದು 15-20 ಅಡಿ ಇದೆ. ಬಟ್ ಇದೇನಂತ ಗೊತ್ತಿಲ್ಲ ನೋಡಿ. ದಾಳಿ ಮಾಡಿದವಾಗ ಅಡ್ಕೊಂಡು ಕೂಡ್ಲಿಕ್ಕೆ ಅನ್ಸುತ್ತೆ, ಮೋಸ್ಟ್ಲಿ ಈ ಟೈಪ್ ಮಾಡಿದ್ರು ಅನ್ಸುತ್ತೆ ನೋಡಿ. ಸುಮಾರು ಒಂದು 15-20 ಅಡಿ ಆಳ ಇದೆ, ಅಡ್ಕೊಂಡು ಕೂಡ್ಲಿಕ್ಕೆ ಮಾಡಿರ್ಬೋದು ಇದನ್ನು, ಗೊತ್ತಿಲ್ಲ. ಅಂದರೆ ನೋಡಿ ಹಿಂಗೆ ಫುಲ್ಲು ಕಾಡು ಮಧ್ಯೆ ಹಿಂಗೆ ಮಾಡಿದಾರೆ ಅಲ್ಲಿ. ರಿಟರ್ನ್ ಹೋಗ್ತಾ ಇದ್ದೀನಿ ನಾನು.
ಇನ್ನೇನು ಮನೆ ಹೋಗೋದಷ್ಟೇ. ದೇವಸ್ಥಾನದ ಒಳಗಡೆ ನಾನು ಅಲ್ಲಿ ಜಾಸ್ತಿ ಹೊತ್ತು ನಿಲ್ಲಕ್ಕೆ ಹೋಗಿಲ್ಲ, ಬೇಗ ಬಂದೆ. ಆ ದೇವಸ್ಥಾನದ ಒಳಗಡೆ ಏನಿತ್ತಲ್ಲ, ರೈಟ್ ಸೈಡಲ್ಲಿ ಒಂದು ಮತ್ತೊಂದು ದೇವಸ್ಥಾನ ಇತ್ತಲ್ಲ, ಅದನ್ನು ಫುಲ್ಲು ಒಂದು 15 ಅಡಿ ಕೆಳಗಡೆ, ದೇವಸ್ಥಾನದ ಮಧ್ಯ 15 ಅಡಿ ಕೆಳಗಡೆ ಒಂದು ಫುಲ್ ದೊಡ್ಡದಾಗಿ ಒಂದು ಸರ್ಕಲ್ ಮಾಡಿ ಕೆಳಗಡೆ ಹೊಂಡ ಹೊಡೆದಿದ್ದಾರೆ. ಮೋಸ್ಟ್ಲಿ ಅಲ್ಲೇ ನಿಧಿ ಸಿಕ್ಕಿರ್ಬೋದು ಅಥವಾ ಇನ್ನೇನೋ ಸಿಕ್ಕಿರಬಹುದು. ನಂಗೆ ಡೀಪ್ ತೆಗೆದಿದ್ರು, ಮೋಸ್ಟ್ಲಿ ಅಲ್ಲೇನಾದರೂ ದುಡ್ಡು ಸಿಗ್ಬೋದು ಅಥವಾ ನಿಧಿ ಏನಾದ್ರು ಸಿಗ್ಬೋದು ಅಂತ ಆಗದಿರಬಹುದೇನೋ, ನನಗೆ ಗೊತ್ತಿಲ್ಲ. ಸೊ ಅದನ್ನೆಲ್ಲ ನೋಡಿದ ಮೇಲೆ ಮತ್ತೆ ಯಾಕೋ ಸರಿ ಅನಿಸಿಲ್ಲ, ಅಲ್ಲಿರೋ ಜಾಸ್ತಿ ಹೊತ್ತು ಅಂತ ಹೇಳ್ಬಿಟ್ಟು ಅಲ್ಲಿಂದ ರಿಟರ್ನ್ ಪಟ್ ಅಂತ ಬಂದುಬಿಟ್ಟೆ. ಅಂದರೆ ಅಲ್ಲಿದ್ದ ಬಂದು ಸುಮಾರು ಒಂದು 50 ಕಿಲೋಮೀಟರ್ ಟ್ರಾವೆಲ್ ಮಾಡ್ಕೊಂಡು ರಿಟರ್ನ್ ಮನೆ ಹತ್ರ ಅಂದರೆ ತಾಳಪ್ಪ ಬಂದೆ. ತಾಳಪ್ಪ ಹೋಗಿ ಸ್ವಲ್ಪ ಪೆಟ್ರೋಲ್ ಹಾಕ್ಸ್ಕೊಂಡು ತಿಂದು ಆ್ಯಂಡ್ ರಿಟರ್ನ್ ಇವಾಗ ಮನೆಗೆ ಹೋಗ್ತಿದ್ದೀನಿ. ಆ್ಯಂಡ್ ನಮ್ಮ ಮನೆ ಆ್ಯಂಡ್ ಇಲ್ಲಿದ್ದ ಒಂದು ಜಸ್ಟ್ ಒಂದು 2 ಕಿಲೋಮೀಟ್ರ್ ಅಷ್ಟೇ. ಸೊ ಕಾಡೊಳಗಡೆ ಹೋಗ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಆ್ಯಂಡ್ ಒಂದು ಸಬ್ಸ್ಕ್ರೈಬ್ ಕೂಡ ಮಾಡಿ. ಆ್ಯಂಡ್ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಲವ್ ಯು ಆಲ್. ಬಾಯ್ ಟೇಕ್ ಕೇರ್.